ಪತ್ರಿಕೋದ್ಯಮ ಭಾರಿ ಟೈಟ್ ಆಗಿಬಿಟ್ಟಿದೆ ಸರ್, ಉಸಿರು ಕಟ್ತಾ ಇದೆ ಸರ್, ಏನೂ ಬರೆಯೋಕ್ಕಾಗ್ತಾ ಇಲ್ಲ ಸರ್ ಅಂತ. ಬರೆಯೋಕ್ಕಾಗ್ತಾ ಇಲ್ಲ ಆದಮೇಲೆ ಬರಿಬಾರ್ದು, ಆದರೆ ಏನೇನೋ ಬರಿಬಾರ್ದಲ್ವ ನಾವು. ಯಾಕೆ ಪತ್ರಕರ್ತರು ಮತ್ತು ಅವ್ರ ಮಕ್ಕಳು ಸರ್ಕಾರ ವಿಶೇಷ ಗೌರವ ಕೊಡ್ತದೆ. ಪತ್ರಕರ್ತರಂದರೆ ವಿಶೇಷವಾಗಿ ಎಲ್ಲರೂ ಗೌರವ ಕೊಡ್ತಾರೆ. ಯಾಕೆ ಅಂತಂದರೆ ರವಿ ಕಾಣದ್ದನ್ನು ಕವಿ ಕಂಡ, ಕವಿ ಕಾಣದೇ ಇರೋದನ್ನು ಪತ್ರಕರ್ತ ಕಂಡ ಅಂತ ಹೇಳ್ತಾರೆ. ಅಂದರೆ ಪತ್ರಕರ್ತನಾದವನಿಗೆ ಒಂದು ದೃಷ್ಟಿಕೋನ ಇರುತ್ತೆ, ಒಂದು ಮೂರನೇ ಕಣ್ಣಿನ ಥರ ಎಲ್ಲ ನೋಡ್ತಾನೆ ಅಂತ ಹೇಳ್ತಾರೆ. ಆದರೆ ಆ ಪತ್ರಕರ್ತರ ಯಾವತ್ತು ದೃಷ್ಟಿ ಕಳ್ಕೊಂಬಿಟ್ರೆ ಏನಾಗುತ್ತೆ, ಕಣ್ಣಿದ್ದು ಕುರುಡ್ರ ಥರ, ಕಿವಿ ಇದ್ದು ಕಿವುಡ್ರ ಥರ ಇರೋರನ್ನ ನಾವು ಸೃಷ್ಟಿ ಮಾಡಿಬಿಡ್ತೀವಿ ಸಮಾಜದಲ್ಲಿ. ಯಾಕೆ ಅಂತಂದರೆ ಪತ್ರಕರ್ತನಿಗೆ ದೃಷ್ಟಿ ಮುಖ್ಯ, ನೊಂದವರ ರಾಯಭಾರಿಗಳಾಗಿರ್ಬೇಕು ಪತ್ರಕರ್ತರು. ಹೀಗಾಗಿ ಇವತ್ತು ಏನಾಗಿದೆ, ಬ್ರೇಕಿಂಗ್ ನ್ಯೂಸ್ ಬರಟೆ. ಆಫೀಸ್ಗಳಲ್ಲಿ ನನಗೆ ಫೋನ್ ಮಾಡ್ತಾರೆ ಮಿತ್ರರು, ಏನು ಸರ್ ದಿನ ಬ್ರೇಕಿಂಗ್ ನ್ಯೂಸ್ ಕೇಳ್ತಾರೆ ಸರ್, ಏನು ಸರ್ ಕೊಡೋದು, ಕೆಲಸ ಬಿಟ್ಬಿಡೋಣ ಅನಿಸುತ್ತೆ ಸರ್ ಅಂತ. ಯಾಕೆ ಅಂತಂದರೆ ಪತ್ರಕರ್ತರ ನೋಟ ಬದಲಾಗ್ತಾ ಇದೆ, ನೋಡುವ ದೃಷ್ಟಿಕೋನ ಬದಲಾಗ್ತಾ ಇದೆ. ಪತ್ರಕರ್ತರಾದವರು ನೊಂದವರನ್ನು ನೋಡ್ತಾ ಇಲ್ಲ, ನಾವು ಮೇಲೆ ಕೂತವ್ರವರನ್ನು ಅಂದರೆ ರಾಜಕಾರಣಿಗಳನ್ನ ನೋಡ್ತಾ ಇದ್ದೀವಿ, ಕಾರ್ಪೊರೇಟ್ ಸಂಸ್ಥೆಗಳನ್ನು ನಾವು ನೋಡ್ತಾ ಇದ್ದೀವಿ. ಅವರು ನಮ್ಮ ಕಣ್ಣಿಗೆ ಕಾಣ್ತಾ ಇದ್ದಾರೆ ಹೊತ್ತು ಬೇರೆ ಯಾರು ಕಾಣ್ತಾ ಇಲ್ಲ. ಇವತ್ತು ಉದಾಹರಣೆಗೆ ನೋಡಿ, ಮಡಿಕೇರಿನಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ, ಆಗಲೇ ಹೇಳಿದ್ರು ಭೂಕುಸಿತ ಆಗ್ತಾ ಇದೆ, ಇಲ್ಲಿ ಮನೆಗಳನ್ನೆಲ್ಲ ಕಳ್ಕೊಂಡಿದ್ದಾರೆ. ಅದನ್ನು ನಾವು ತರೋದೇ ಇಲ್ಲ ಮುಂದಕ್ಕೆ. ಯಾಕೆಂತಂದರೆ ಯಾವುದೋ ಒಂದು ಸಣ್ಣ ವಿಚಾರನ ದೃಷ್ಟಿಯಲ್ಲಿ ಇಟ್ಕೊಂಡು ಅವನು ಯಾರೋ ಚಿತ್ರನಟ ಜೈಲಿಗೆ ಹೋದ, ಚಿತ್ರನಟನಿಗೆ ಜೈಲಲ್ಲಿ ಬಿರಿಯಾನಿ ಕೊಟ್ಟರು, ಇದನ್ನು ಇಡೀ ದಿವಸ ನಾವು ಪ್ರಸಾರ ಮಾಡ್ತಾ ಇರ್ತೀವಿ. ಈ ಮಧ್ಯೆ ಏನಾಗಿದೆ ಅಂತಂದರೆ ಎರಡು ಆತಂಕದ ವಿಚಾರಗಳು ನಮ್ಮದು. ಒಂದು ಊಹಾ ಪತ್ರಿಕೋದ್ಯಮ, ನಾವು ರಮೇಶ್ ಎಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ಅವಾಗೆಲ್ಲ ನಮಗೊಂದು ಸುದ್ದಿ ಕೊಡಬೇಕು ಅಂದರೆ ಇಡೀ ದಿವಸ ಯೋಚನೆ ಮಾಡ್ತಾ ಇದ್ವಿ. ಒಂದು ಕ್ಲಾರಿಫಿಕೇಶನ್ ಇಲ್ಲದೆ, ಒಂದು ಕ್ಲಾರಿಟಿ ಇಲ್ಲದೆ ಯಾವುದು ಸುದ್ದಿ ಕೊಡಬಾರ್ದು ಅಂತ ನಮ್ಮ ಪತ್ರಿಕಾ ಸಂಸ್ಥೆಗಳಲ್ಲಿ ಹೇಳ್ತಾ ಇದ್ರು. ಇವತ್ತು ಕ್ಲಾರಿಟಿನೂ ಇಲ್ಲ, ಕ್ಲಾರಿಫಿಕೇಶನ್ ಏನಿಲ್ಲ, ಏನು ಸಿಗುತ್ತೆ ಕೈಗೆ ಕಣ್ಣಿಗೆ ಏನು ಕಾಣಿಸುತ್ತೆ ಅದನ್ನು ಸುದ್ದಿ ಕೊಟ್ಬಿಡ್ತೀವಿ. ಸುದ್ದಿ ಕೊಟ್ಟಾದ್ಮೇಲೆ ನಾವು ಕೇಳ್ತೀವಿ ಇದು ನಿಜನಾ ಇದು ಸುಳ್ಳ ಅಂತ. ಆ ರೀತಿ ಪತ್ರಿಕೋದ್ಯಮ ಹೋಗ್ತಾ ಇದೆ. ಇದನ್ನೆಲ್ಲ ಕೇಳಿದಾಗ ಒಬ್ಬ ಪತ್ರಕರ್ತನಾಗಿ ನನಗೂ ಕೂಡ ಬೇಜಾರಾಗುತ್ತೆ. ಏನಪ್ಪ ಆ ಥರ ಎಲ್ಲ ನಾವು ಕೆಲಸ ಮಾಡಿದವರು ಇವತ್ತು ಎಲ್ಲ ಟೀಕೆ ಟಿಪ್ಪಣಿಗಳೆಲ್ಲ ಎದುರಿಸ್ಕೊಳ್ಳುವಂಥ ಮಟ್ಟಕ್ಕೆ ನಾವಿಲ್ಲಿ ಬಂದ್ಬಿಟ್ಟಿದ್ದೀವಲ್ಲ ಅಂತ ನಾವು ಬೇಜಾರಾಗುತ್ತೆ. ಹೀಗಾಗಿ ಒಂದು ಆತ್ಮಾವಲೋಕನ ಮಾಡ್ಕೋಬೇಕು ನಾವು. ಪತ್ರಕರ್ತರಾದವರು ನಮಗೊಂದು ಚೌಕಟ್ಟಿದೆ, ಆ ಚೌಕಟ್ಟಲ್ಲಿ ನಾವು ಕೆಲಸ ಮಾಡಬೇಕು, ನೊಂದವರ ರಾಯಭಾರಿಗಳ ಕೆಲಸ ಮಾಡಬೇಕು, ಸಮಾಜ ಮತ್ತು ಸರ್ಕಾರದ ಮಧ್ಯೆ ಸೇತುವೆಯಾಗಿ ನಿಂತು ನಾವು ಕೆಲಸ ಮಾಡಬೇಕು ಅಂತ ನಾವು ಸ್ವಲ್ಪ ಆಲೋಚನೆ ಮಾಡಿದ್ರೆ ನಮ್ಮ ವೃತ್ತಿ ಧರ್ಮಕ್ಕೆ ಒಂದು ನಾವು ನ್ಯಾಯದ ಒದಗಿಸಿಕೊಟ್ಟಂಗೆ ಆಗುತ್ತೆ ಅಂತ ನನ್ನ ಅನಿಸಿಕೆ. ಯಾಕೆ ಅಂತಂದರೆ ನಮ್ಮ ಕನ್ನಡ ಪತ್ರಿಕೋದ್ಯಮಕ್ಕೆ ಸುಮಾರು ಒಂದು 200 ವರ್ಷಗಳ ಇತಿಹಾಸ ಇದೆ. ಹಲವಾರು ಹಿರಿಯರು ಕಟ್ಟಿ ಬೆಳೆದಂಥ ಪತ್ರಿಕೋದ್ಯಮ ಇವತ್ತು ಅಗಾಧವಾಗಿ ಬೆಳೆದಿದೆ. ಅದರ ನೆರಳಲ್ಲಿ ಇವತ್ತು ನಾವೆಲ್ಲ ಆಶ್ರಯವನ್ನು ಪಡ್ಕೊಂಡಿರೋದ್ರಿಂದ ನಾವು ಕೊಡುವಂಥ ಸುದ್ದಿಗಳಿಂದ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ನಮಗೆ. ಆದರೆ ಇನ್ನೊಬ್ಬರ ಸ್ವಾತಂತ್ರ್ಯಕ್ಕೆ ನಾವು ಕೈ ಹಾಕುವಂಥ ಕೆಲಸವನ್ನು ಮಾಡಬಾರ್ದು. ಒಂದು ಸುದ್ದಿ ಕೊಡೋಕ್ಕೆ ಮುಂಚೆ ಅದು ನಿಜನ ಸುಳ್ಳು ಅಂತ 2 ನಿಮಿಷದ ಕೆಲಸ. ಬ್ರೇಕಿಂಗ್ ನ್ಯೂಸ್ 2 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಆದರೆ ಸತ್ಯ ಇರಬೇಕು. ಸತ್ಯ ಯಾವುದು ಸುಳ್ಳು ಯಾವುದು, ಅರ್ಧ ಸತ್ಯದ ಸುದ್ದಿಗಳನ್ನು ನಾವು ಯಾವತ್ತೂ ಕೂಡ ಕೊಡೋಕೆ ಹೋಗಬಾರ್ದು. ಜೊತೆಗೆ ನಾವೇ ಊಹೆ ಮಾಡ್ಕೊಬಿಡೋದು. ಈಗ ಮೊನ್ನೆ ಮೈಸೂರಲ್ಲಿ ಒಂದು ಕಾರ್ಯಕ್ರಮ ಆಗ್ತಾ ಇತ್ತು. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ಇದ್ದರು. ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿಗೆ ಹೇಳಿದ್ರು, ನಾನು ಅರ್ಜೆಂಟು ಡೆಲ್ಲಿಗೆ ಹೋಗಬೇಕಾಗಿದೆ ಸರ್, ನಾನು ಹೊರಟ್ಬಿಡ್ತೀನಿ ಅಂತ. ಅವ್ರು ಎದ್ದೋಗಿ ಇನ್ನೂ ಮೆಟ್ಲು ಇಳಿತಾ ಇಲ್ಲ, ಸಭೆಯಿಂದ DCM ನಿರ್ಗಮನ, ಮುಖ್ಯಮಂತ್ರಿ ವಿರುದ್ಧ ಅಸಮಾಧಾನ ಅಂತ ಹೊಡೆದೇ ಬಿಟ್ರು ಬ್ರೇಕಿಂಗ್ ನ್ಯೂಸ್. ಮನೆ ಪಾಪ ಅಲ್ಲಿ ಅವರು ಕಾರಣ ಕೂತ್ಕೊಂಡು ಮೊಬೈಲ್ ನೋಡ್ತಾರೆ, DCM ಸುದ್ದಿ ಬರ್ತಾ ಇದೆ. ಅವರು ಕ್ಲಾರಿಫಿಕೇಶನ್ ಇಲ್ಲಪ್ಪ ಇಲ್ಲ ನಾನು ಅರ್ಜೆಂಟ್ ಹೋಗಬೇಕಾಗಿತ್ತು ಅಂತ ನಾನು CM ಅವ್ರಿಗೆ ಹೇಳಿನೇ ಹೊರಟೆ ಅಂತ ಕ್ಲಾರಿಫಿಕೇಶನ್ ಕೊಟ್ಟರು. ಕ್ಲಾರಿಫಿಕೇಶನ್ ಹಾಕಲ್ಲ, ಆ ಸುದ್ದಿನೇ ಇಡೀ ದಿವಸ ಓಡ್ತಾ ಇರುತ್ತೆ. ಮೊನ್ನೆ ಎಲ್ಲೋ ಡೆಲ್ಲಿಗೆ ಹೋಗಿದ್ವು, ಇಬ್ಬರು ರಾಜಕೀಯ ನಾಯಕರು ಮಾತಾಡ್ತಾ ಇದ್ರು. ರಾಜಕೀಯ ನಾಯಕರ ಮಧ್ಯೆ ದೊಡ್ಡ ಗಲಾಟೆ ವಾಗ್ವಾದ ಅಂತ. ಅಲ್ಲಿದ್ದಿದ್ದೇ ಇಬ್ಬರು ನಾಯಕರು, 3ನೇ ವಾರ ಇರ್ತಾರೆ, ರಿಪೋರ್ಟರ್ ಟೇಬಲ್ ಕೆಳಗಡೆ ಕೂತಿರ್ತಾರೆ. ಹೀಗಾಗಿ ಆಮೇಲೆ ಆಮೇಲೆ ನಮ್ಮನ್ನೇ ಕೇಳೋದು, ಸರ್ ಈ ಥರ ಆಗಿದೆಯಂತೆ ನಿಜಾನ ಅಂತ. ಇಲ್ಲಪ್ಪ ಈ ಥರ ಆಗಿಲ್ಲ ಅಂತಂದರೆ, ಇಲ್ಲ ಸರ್ ಸುದ್ದಿ ಕೊಟ್ಬಿಟ್ಟಿದ್ದೀನಿ ಸರ್, ನಿಜ ಅಂತೇಳಿ ಸರ್ ನೀವು. ನಮ್ಮ ಆಫೀಸಿಂದ ಫೋನ್ ಮಾಡಿದ್ರೆ ನಿಜ ಹಿಂಗಾಗಿದೆ ಅಂತ ಹೇಳ್ಬಿಡಿ ಸರ್. ರಾತ್ರಿ 10:30 11 ಗಂಟೆಗೆ, ಸರ್ ನಾಳೆ ಬೆಳಗ್ಗೆ ಏನಾದರೂ ಒಂದು ಸುದ್ದಿ ಕೊಡ್ಬೇಕು ಸರ್, ಏನಾದರೂ ಇದ್ದರೆ ಹೇಳಿ ಸರ್ ಅಂತಾರೆ. ಏನೂ ಇಲ್ಲ ಸುದ್ದಿ ಎಲ್ಲ ತಣ್ಣಗಿದೆ ಅಂತ. ತಣ್ಣಗಿರೋಕ್ಕೆ ಎಲ್ಲಿ ಸಾಧ್ಯ ಸರ್, ಏನೋ ನಡೆದಿರ್ಬೇಕು ನೋಡಿ ಸರ್ ಅಂತ. ನನಗೆ ಡೌಟು, ಏನಾದರೂ ನಡೆದ್ಬಿಟ್ಟಿದೆಯಾ ಎಲ್ಲಿದೆ. ಈ ಥರ ಪತ್ರಿಕೆಗಳು ಮತ್ತು ಪತ್ರಿಕೋದ್ಯಮ ಹೋಗ್ತಾ ಇದೆ. ಟೀಕೆ ಟಿಪ್ಪಣಿಗಳು ನೀವು ಎಲ್ಲರ ಗಮನಕ್ಕೂ ಬಂದಿರ್ಬೋದು. ಮುಂಚೆ ಯಾವುದಾದ್ರೂ ಒಂದು ಸುದ್ದಿ ಗೊತ್ತಾಯಿತು ಅಂತಂದರೆ ನಾಳೆ ಬೆಳಗ್ಗೆ ಎದ್ದು ಪತ್ರಿಕೆಯಲ್ಲಿ ನೋಡಿ ಖಚಿತಪಡಿಸ್ಕೊಳ್ಳೋರು ಇದು ಸತ್ಯನಾ ಸುಳ್ಳ ಅಂತ. ಈಗ ನಾಳೆ ಬೆಳಗ್ಗೆವರೆಗೆ ಏನು ಕಾಯಬೇಕಾಗಿಲ್ಲ. ಈಗ TV ಚಾನಲ್ಗಳಿದೆ. ಈಗ 2 ನಿಮಿಷಕ್ಕೆ ಸುದ್ದಿ ಆದರೆ 3ನೇ ನಿಮಿಷಕ್ಕೆ ನಿಮ್ಮ ಕೈಲಿದೆ. ಎಲ್ಲರ ಕೈಲೂ ಮೊಬೈಲ್ ಇದೆ. ಎಲ್ಲ ಡಿಜಿಟಲ್ ಮೀಡಿಯಾಕ್ಕೆ ಬಂದ್ಬಿಟ್ಟಿದ್ದೀವಿ. ಮುದ್ರಣ ಮಾಧ್ಯಮ, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಹೋಗಿ ಈಗ ಸೋಷಿಯಲ್ ಮೀಡಿಯಾವರೆಗೂ ಬಂದ್ಬಿಟ್ಟಿದೆ. ಮುಂಚೆ ಯಾರಾದ್ರು ರಾಜಕಾರಣಿಗಳು ಒಂದು ಕಾರ್ಯಕ್ರಮಕ್ಕೆ ಹೋಗಿ ಪತ್ರಿಕೆ ಆಫೀಸ್ಗಳಿಗೆ ಬೇಡ್ಕೊಳ್ಳೋರು, ನನ್ನೊಂದು ಫೋಟೋ ಹಾಕ್ಸ್ಕೊಡಿ ಸರ್ ಅಂತ. ಈಗ ಏನಿಲ್ಲ, ಎಲ್ಲರೂ ಒಂದೊಂದು ಫೇಸ್ಬುಕ್ಕಲ್ಲಿ ಅವ್ರವ್ರದ್ದು ಅಕೌಂಟ್ ಓಪನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಈಗ ನಮ್ಮ ಬಾಲಭವನ ಚೇರ್ಮನ್ ನಾಯ್ಡು ಅವರಿದ್ದಾರೆ, ಅವರು ದಿನ ಭಾಷಣ ಮಾಡಿ ಯೂಟ್ಯೂಬಲ್ಲಿ ಫುಲ್ ಫೇಮಸ್ ಆಗಿಬಿಟ್ಟಿದ್ದಾರೆ. ಅವರು ಯಾರು ಮೀಡಿಯಾ ಕಾಯೋದೇ ಇಲ್ಲ ಈಗ.
ಎಲ್ಲ ಅವ್ರವ್ರದ್ದೇ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ವಾಟ್ಸಪ್ ಯೂನಿವರ್ಸಿಟಿ ಮೆಂಬರ್ಸ್